me forever on fire. ನಟೋರಿಯಸ್ ರೌಡಿಗಳಿಗೆ ಬೆದರಿದ್ರ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಹೊಸ ವರ್ಷ ಹಿನ್ನೆಲೆ ನಿನ್ನೆ ರೌಡಿಗಳ ಪರೇಡ್ ನಡೆಸಿದ್ರು ಪೊಲೀಸರು. ಪ್ರತಿ ವರ್ಷದ ಪರೇಡ್ನಂತೆ ಈ ಬಾರಿಯೂ ಕೂಡ ನಟೋರಿಯಸ್ ಕ್ರಿಮಿನಲ್ಗಳು ಗೈರಾಗಿದ್ರು. ಅಂದ್ರೆ ಪ್ರತಿ ವರ್ಷನೂ ಕೂಡ ನಟೋರಿಯಸ್ ಕ್ರಿಮಿನಲ್ಗಳು ಗೈರಾಗ್ತಾರೆ. ಅದೇ ರೀತಿ ಈ ಬಾರಿ ಕೂಡ ಗೈರಾಗಿದ್ದಾರೆ. ಕಮಿಷನರ್ ರೌಡಿ ಪರೇಡ್ಗೂ ಬಂದಿಲ್ಲ ನಟೋರಿಯಸ್ ರೌಡಿಗಳು. ಹಾಗಾದ್ರೆ ಕಮಿಷನರ್ ಅಂದ್ರೆ ಭಯಾನೇ ಇಲ್ವಾ, ಪೊಲೀಸರಂದ್ರೆ ಭಯಾನೇ ಇಲ್ವಾ ಈ ರೌಡಿಗಳಿಗೆ? ಕಾಟಾಚಾರಕ್ಕೆ ರೌಡಿಗಳ ಪರೇಡ್ ನ ನಡೆಸಿದ್ರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅನ್ನುವಂತ ಪ್ರಶ್ನೆ ಈಗ ಸಹಜವಾಗಿಯೇ ಮೂಡ್ತಾ ಇದೆ. ಪರೇಡ್ಗೆ 200ಕ್ಕೂ ಹೆಚ್ಚು ವಾಂಟೆಡ್ ರೌಡಿಗಳು ಗೈರಾಗಿದ್ರಂತೆ. ಹಾಗಾದ್ರೆ ಅವ್ರಿಗೆ ವಾರ್ನ್ ಕೊಡದೆ ಇನ್ಯಾರಿಗೆ ವಾರ್ನ್ ಕೊಡ್ತಾರೆ ಇವರು? ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿರುವಂತ ರೌಡಿಗಳೇ ಗೈರಾಗ್ಬಿಟ್ರೆ ಯಾರಿಗೇನ್ ಬುದ್ಧಿವಾದ ಹೇಳ್ತಾರೆ, ಏನ್ ಸೂಚನೆಗಳನ್ನು ಕೊಡ್ತಾರೆ? ರಾಜಕೀಯ ಪ್ರಭಾವ ಹಾಗೂ ಹಣ ಬಲದಿಂದ ರೌಡಿಗಳ ಬಗ್ಗೆ ಪೊಲೀಸರು ಮೌನವನ್ನ ಪ್ರದರ್ಶಿಸಿದ್ರ ಇಲ್ಲಿ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಪ್ರತಿ ವರ್ಷ ಕೂಡ ಹೊಸ ವರ್ಷಾಚರಣೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ವಾಂಟೆಡ್ ರೌಡಿಗಳು, ನಟೋರಿಯಸ್ ಕ್ರಿಮಿನಲ್ಗಳನ್ನ ಕರೆಸಿ ಪರೇಡ್ ಅನ್ನ ಮಾಡ್ತಾರೆ. ಎಲ್ಲ ಸೂಚನೆಗಳನ್ನ ಕೊಡ್ತಾರೆ. ಈ ರೀತಿ ರೂಲ್ಸ್ ಇರುತ್ತೆ, ಯಾರು ಕೂಡ ಬ್ರೇಕ್ ಮಾಡಬಾರ್ದು, ಗಲಾಟೆಗಳು ನಡಿಬಾರ್ದು, ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಅಂತ. ಬಟ್ ಇಲ್ಲಿ ವಾಂಟೆಡ್ ನಟೋರಿಯಸ್ ರೌಡಿಗಳೇ 200ಕ್ಕೂ ಹೆಚ್ಚು ರೌಡಿಗಳು ಈ ಪರೇಡ್ಗೆ ಭಾಗವಹಿಸಿನೇ ಇಲ್ಲ. ಹಾಗಾದ್ರೆ ಅವ್ರು ಯಾಕೆ ಬರಲಿಲ್ಲ? ಅವ್ರು ಬರ್ದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ನಾವು ರೂಲ್ಸ್ಗಳ ಬಗ್ಗೆ ಅಥವಾ ಸೂಚನೆ ಕೊಡೋದ್ರ ಬಗ್ಗೆ ಹೇಳದೇ ಇದ್ರೂ ಪರವಾಗಿಲ್ಲ ಅಂತ ಯಾಕೆ ಮೌನ ವಹಿಸಿದ್ರು? ಏನಾದ್ರೂ ಇಲ್ಲಿ ಪ್ರಭಾವಿಗಳು ತಮ್ಮ ಪ್ರಭಾವವನ್ನ ಬೀರಿದ್ರ ಅಥವಾ ಹಣದಾಸೆ ತೋರಿಸಿದ್ರ ಅನ್ನುವಂತ ಆರೋಪಗಳಲ್ಲಿ ಕೇಳಿ ಬರ್ತಿವೆ. ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕುತ್ಕೊಂಡು ಯಾವುದೋ ಜಾತ್ರೆಯಲ್ಲಿ ಬಂದಿದ್ದು, ದೇವ್ರ ಕಾರ್ಯದಲ್ಲಿ ಬಂದಿದ್ದು, ಅದರಲ್ಲೆಲ್ಲ ಫುಲ್ಲು ಬಿಲ್ಡಪ್ ತೊಗೊಂಡು ವಿಡಿಯೋಗಳಿದಾವೆ ನೋಡಿ. ಅವೆಲ್ಲ ಯಾವಿದಾವೆಲ್ಲ ವೆರಿಫೈ ಮಾಡಿ. ನನಗೆ ಎಲ್ಲರದ್ದು ಮೊಬೈಲ್ ತೋರಿಸ್ಬೇಕು, ಯಾವ ಗಾಡಿಗಳಿದಾವೆ ಅವರು ಗಾಡಿಗಳ ಡೀಟೇಲ್ಸ್ ಎಲ್ಲ ತಗೊಳ್ಳಿ.